ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕ ಉಳ್ಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಇವತ್ತಿನ ದಿನ ಕೊಡತಕ್ಕಂಥ ಒಂದು ಸಂದೇಶ ಏನಂದರೆ, ಯೇಸು ಕ್ರಿಸ್ತನ ಸೇವಾ ಜೀವಿತದ ಜೀವನ ಶೈಲಿ ಯಾವ ತರ ಇತ್ತು ಅಂತೇಳಿ. ಇದಕ್ಕೆ ಆಧಾರವಾದಂತಹ ಒಂದು ವಾಕ್ಯ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಾಕ್ಯ. ಪಾಸ್ಟ್ರೇ, ಇದು ನಮಗೆಲ್ಲರಿಗೂ ಗೊತ್ತು ಅಂತ ಹೇಳ್ಬೇಡಿ. ಒಂದೊಂದು ಪಾಸ್ಟರ್ಸ್ಗಳು ಕೊಡುವಂತ ಪ್ರಸಂಗಕ್ಕೆ ಒಂದೊಂದು ತರದ ಪ್ರಕಟಣೆಗಳಿರ್ತದೆ ಪ್ರಿಯರೇ. ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಇದನ್ನ ನಾವು ಅಳವಡಿಸಿಕೊಂಡಿದ್ದೀವ ಅಂತ ಹೇಳೋದು ಮುಖ್ಯ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನಾವು ಮಾರ್ಕ 1:35ರಿಂದ 39ರವರೆಗೆ ಚುಟುಕಾಗಿ ವಿವರಿಸುವಾಗ ದೇವರು ತಾನೇ ತನ್ನ ಕಾರ್ಯವನ್ನು ಮಾಡಲಿ ಎಂದು ಪ್ರಾರ್ಥಿಸಿಕೊಳ್ಳುವ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್ ಪ್ರಿಯರೇ. ಇಲ್ಲಿ ವಾಕ್ಯದಲ್ಲಿ ಬರೆದಿದೆ, ಮುಂಜಾನೆ ಇನ್ನು ಮೊಬ್ಬಿರುವಾಗ. ಈತನ ಸೇವಾ ಜೀವಿತದ ವಿಧಾನಗಳನ್ನ ಹೇಳ್ತಾ ಇದ್ದೀನಿ ಪ್ರಿಯರೇ. ಮುಂಜಾನೆ ಇನ್ನು ಮೊಬ್ಬಿರುವಾಗ ಆತನು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನ ಪ್ರಾರ್ಥಿಸುತ್ತಿದ್ದರು. ಎರಡನೇದಾಗಿ 36ನೇ ವಾಕ್ಯದಲ್ಲಿ, ಸೀಮೋನನು ಆತನ ಸಂಕಟ ಇದ್ದವರು ಆತನನ್ನು ಕಂಡು ಹಿಂದಟ್ಟಿ ಎಲ್ಲರೂ ನಿನ್ನನ್ನು ಹುಡುಕುತ್ತಾರೆ ಅನ್ನಲಾಗಿ. 2ನೇ ಪಾಯಿಂಟ್. 3ನೇದು, ಅವರು ನಾವು ಅನ್ನಲಾಗಿ ಆತನು ಅವರಿಗೆ, ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು, ಇದಕ್ಕಾಗಿ ನಾನು ಹೊರಟು ಬಂದಿದ್ದೇನೆ ಎಂದು ಹೇಳಿದನು. ಇದು 3ನೇ ಪಾಯಿಂಟ್. 4ನೇ ಪಾಯಿಂಟ್, ಬಳಿಕ ಆತನು ಗಲಿಲಾಯದಲ್ಲಿ ಹೋಗಿ ಅವರ ಸಭಾಮಂದಿರಗಳಲ್ಲಿ ಸುವಾರ್ತೆಯನ್ನು ಸಾರುತ್ತಾ ದೆವ್ವಗಳನ್ನ ಬಿಡಿಸುತ್ತಾ ಇದ್ದನು ಅಂತ ಇಲ್ಲಿ ದೇವರ ವಾಕ್ಯ ಬರೆದಿದೆ ಪ್ರಿಯರೇ. ಇದನ್ನು ನಾವು ಗಮನಿಸಿಕೊಳ್ಳುವ. ಈಗ ಮುಂಜಾನೆ ಇನ್ನು ಮೊಬ್ಬಿರುವಾಗ ಆತನು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನ ಪ್ರಾರ್ಥಿಸುತ್ತಿದ್ದನು. ಈಗ ಇದರ ಕೆಳಗಡೆ ವಾಕ್ಯವನ್ನು ನೀವು ನೋಡಿದಿರಿ. ಅದರಲ್ಲಿ ಏನು ಬರೆದಿದೆ ಅಂದರೆ ಸೇವೆಯ ಬಗ್ಗೆ ಬರೆದಿದೆ. ಹಾಗೇನೆ ಈ ನೀವು ಸಮಯ ಇದ್ದರೆ ಅದ್ರ ಮೇಲ್ಗಡೆ ವಾಕ್ಯನ ಕೂಡ ಓದಿ. 34, 33, 31 ಈ ತರ ಓದ್ಕೊ ಬನ್ನಿ. ಅಲ್ಲೂ ಕೂಡ ಈ 1ನೇ ಅಧ್ಯಾಯದಲ್ಲಿ ಸೇವಾ ಜೀವಿತದ ಬಗ್ಗೆ ಬಹಳ ಚೆನ್ನಾಗಿ ಬರೆದಿದೆ ಬೇರೆ. ಸೇವೆಗೆ ಹೋಗೋದಕ್ಕಿಂತ ಮೊದಲು ಇವ್ರು ಏನ್ ಮಾಡ್ತಿದ್ದಾರೆ, ಮೊಟ್ಟ ಮೊದಲಾಗಿ ಮುಂಜಾನೆ ಇನ್ನು ಮೊಬ್ಬಿರುವಾಗಲೇ ಇವ್ರು ಏನ್ ಮಾಡಿದ್ರು, ಅಡವಿಯ ಸ್ಥಳಕ್ಕೆ ಹೋಗಿ ಪ್ರಾರ್ಥಿಸಿದ್ರು. ಹಾಗಾದ್ರೆ ಅವತ್ತು ಪ್ರಶಾಂತವಾದ ಜಾಗ ಬೇಕಿದ್ರೆ ಅಡವಿಯ ಸ್ಥಳ ಬೇಕಾಗಿತ್ತು. ಅವರ ಮನೆಯಲ್ಲಿ ಇದ್ರೆ ಆ 36ನೇ ವಾಕ್ಯದಲ್ಲಿ ನೋಡಿ ಪ್ರಿಯರೇ, ಶಿಷ್ಯಂದ್ರು ಮತ್ತು ಜನಗಳು ಅವ್ರನ್ನ ಹಿಂದಟ್ಟಿ ಬಂದ್ರು. ಹಾಗಾದ್ರೆ ಅವರಿಗೆ ಮನೆಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ತುಂಬಾ ಕಷ್ಟ ಇತ್ತು ಪ್ರಿಯರೇ. ಇವತ್ತು ಸಭಾಪಾಲಕರುಗಳಿಗೆ ಕೂಡ ಅದೇ ಕಷ್ಟ. ಸಭಾಪಾಲಕರ ಮನೆಯಲ್ಲಿ ಒಂದ್ ದಿವಸ ನೆಮ್ಮದಿಯಾಗಿರೋಣ, ಒಂದ್ ದಿವಸ ರೆಸ್ಟಲ್ಲಿ ಇರೋಣ ಅಂತ ಹೇಳಿ ಸೋಮವಾರ ಒಂದು ದಿವಸ ರೆಸ್ಟ್ ತಗೊಂಡ್ರು, ಅವತ್ತಿನ ದಿವಸನೂ ಕೂಡ ಆತ್ಮಗಳು ಅಥವಾ ಜನಗಳು ಬಿಡೋದಿಲ್ಲ. ಇರ್ಲಿ ಪ್ರಿಯರೇ, ಯೇಸು ಸ್ವಾಮಿನೂ ಕೂಡ ರೆಸ್ಟ್ ತಗೊಳ್ಳೋದೇ ಸೇವೆ ಮಾಡಿದ್ರು. ನಾವು ರೆಸ್ಟ್ ತೆಗೆದುಕೊಳ್ಳದಂತೆ ಸೇವೆ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ ಪ್ರಿಯರೇ. ಸಂತೋಷನೇ ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಪಾಸ್ಟರ್ಸ್ಗಳ ಪರಿಸ್ಥಿತಿಗಳನ್ನ ನೋಡೋದಿಲ್ಲ. ಪಾಸ್ಟರ್ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ಒಂದು 5 ನಿಮಿಷ ಬಂದು ಮಾತಾಡ್ಬಿಟ್ಟು ಹೋಗ್ಲಿಕ್ಕೆ ಹೇಳಿ. ನೋಡಿ, ಪಾಸ್ಟರ್ ದೇವರ ಪ್ರಸನ್ನತೆಯಲ್ಲಿ ಇದ್ದಾರೆ ಅಂತಂದ್ರೆ, ಪ್ರಸನ್ನತೆಯಲ್ಲಿ ಇಲ್ಲದಿದ್ರೂ ಪರವಾಗಿಲ್ಲ, ನಮ್ಮ ಕಷ್ಟಗಳ ಪರಿಹಾರ ಆಗಲಿ ಅಂತ ಹೇಳ್ತಕ್ಕಂಥ ಜನಗಳೇ ಜಾಸ್ತಿ ಇವತ್ತು. ಕೆಲವೊಂದು ಜನ ಇದ್ದಾರೆ, ಅದ್ಭುತ ಆಗುವಲ್ಲಿವರೆಗೂ ಆಹಾ ಎಂತ ಮುತ್ತನಂತ ಮಾತಾಡ್ತಾರೆ. ಅದ್ಭುತ ಆದ್ಮೇಲೆ ಟಾಟಾ ಬಾಯ್ ಬಾಯ್ ತಿಳ್ಕೊಂಡು ಬಿಟ್ಟು ಹೋಗೋಂಥವ್ರು ತುಂಬಾ ಜನ ಇದೆ. ಇವತ್ತು ಪ್ರತಿಯೊಂದು ಸಭೆಗಳಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ ಜನಗಳೆಲ್ಲ ಸೇರೋದೇ ಆಗಿದ್ರೆ ಒಂದು ಚರ್ಚು ಕೂಡ ಬಾಕಿ ಆಗ್ತಿರಲಿಲ್ಲ. ಎಲ್ಲ ಚರ್ಚ್ ಫುಲ್ ಆಗಿ 4-5 ಸರ್ವಿಸ್ ಮಾಡಬೇಕಾಗಿತ್ತು. ನಿಜ ಪ್ರಿಯರೇ. ಎಲ್ಲಾ ಸಭಾಪಾಲಕರುಗಳು ಲೆಕ್ಕ ಹಾಕಿ ನೋಡಿದಾಗ ಸಭೆಯಲ್ಲಿ ಅದ್ಭುತ ಆಗಿ ಬಿಟ್ಟು ಹೋಗಿರೋರು, ಅದ್ಭುತ ಆಗದೇ ಇರೋರು ಬೇಡ, ಅದ್ಭುತ ಆಗಿ ಬಿಟ್ಟೋಗಿರೋ ಸಂಖ್ಯೆ ಲೆಕ್ಕ ತೆಗೆದುಕೋತಾರೆ ಪ್ರಿಯರೇ. ಇವತ್ತು ಎಷ್ಟೋ ಸಭೆಗಳಲ್ಲಿ 4-5 ಸರ್ವಿಸ್ ಮಾಡಬೇಕಾದ ಅಂಥ ಜನಗಳು ಬಂದು ಹೋಗಿದ್ದಾರೆ ಪ್ರಿಯರೇ. ಅವರೆಲ್ಲ ಸ್ವಾರ್ಥಕ್ಕೋಸ್ಕರ, ಯೇಸುವಿನ ಆಶೀರ್ವಾದಕ್ಕೋಸ್ಕರ ಬಂದಿರತಕ್ಕಂಥ ವ್ಯಕ್ತಿಗಳು ಅಂತ ನಾವಿಲ್ಲಿ ತಿಳಿಯುವ ಪ್ರಿಯರೇ. ಇರ್ಲಿ ಪ್ರಿಯರೇ, ಮುಂಜಾನೆ ಅವರು ಎದ್ದು ಮೊಬ್ಬಿರುವಾಗ ಪ್ರಾರ್ಥನೆ ಮಾಡಿದಾಗ ಈ 36ನೇ ವಾಕ್ಯದಲ್ಲಿ ನೋಡಿ ಸ್ಪಷ್ಟವಾಗಿ ಬರ್ತಿದೆ, ಸೀಮೋನನು ಅವನ ಸಂಗಡ ಇದ್ದವರು ಆತನನ್ನು ಹಿಂದಟ್ಟಿ. ಎಲ್ಲರೂ ನಿನ್ನನ್ನು ಹುಡುಕಾಡ್ತಿದ್ದಾರೆ. ಯಾಕೆ ಹುಡುಕಾಡ್ತಿದ್ದಾರೆ? ಲಾಭಕ್ಕೋಸ್ಕರ ಹುಡುಕಾಡ್ತಿದ್ದಾರೆ. ಮನೆಯಲ್ಲಿ ಪಾಪ ಪ್ರಾರ್ಥನೆ ಮಾಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ, ಲಾಭಕ್ಕೋಸ್ಕರ ಹುಡುಕಾಡ್ತಿದ್ದಾರೆ ಪ್ರಿಯರೇ. ಎಲ್ಲರೂ ಹುಡುಕಾಡ್ತಿದ್ದಾಗ ಸ್ವಾಮಿ ಖಡಾಖಂಡಿತವಾಗಿ ಒಂದು ಮಾತು ಹೇಳ್ತಾರೆ 37ನೇ ವಾಕ್ಯದಲ್ಲಿ, 37ನೇ ವಾಕ್ಯದಲ್ಲಿ ಮತ್ತು 38 ಓದ್ತೀನಿ. ಎಲ್ಲರೂ ನೀನು ಹುಡುಕ್ತಾರೆ ಅನ್ನಲಾಗಿ, ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು, ಇದಕ್ಕಾಗಿಯೇ ನಾವು ಹೊರಟು ಬಂದಿದ್ದೇನೆ. ನೋಡಿ, ಒಂದು ಕಡೆ ಸುವಾರ್ತೆ ಸಾರ ಆಯಿತು, ಹುಡುಕ್ತಾ ಜನ ಬರ್ತಾರೆ, ಅದ್ಭುತಕ್ಕೋಸ್ಕರ ಬರ್ತಾರೆ. ಆಗ ಸ್ವಾಮಿ ಹೇಳ್ತಾರೆ, ನಾನು ಇದೊಂದು ಊರಲ್ಲೇ ಸೇವೆ ಮಾಡ್ಕೊಂಡಿದ್ರೆ ಸಾಲದಿಲ್ಲ, ನಾನು ಮತ್ತೊಂದು ಊರು, ಮಗನೊಂದು ಊರು, ಹಾಗೆ ಮುಂದಿನ ಊರುಗಳಿಗೆ ಹೋಗ್ಬೇಕು. ಹೋಗುವಾಗ
ನಾನು ಅಲ್ಲಿಯೂ ಕೂಡ ಸುವಾರ್ತೆಯನ್ನು ಸಾರಬೇಕು, ಇದಕ್ಕೋಸ್ಕರ ನಾನು ಕಳಿಸಲ್ಪಟ್ಟಿದ್ದೀನಿ ಅಂತೇಳಿ. ಇವತ್ತು ತುಂಬಾ ಜನ ಪಾಸ್ಟರ್ಗಳಿದ್ದಾರೆ ಪ್ರಿಯರೇ, ಇವತ್ತು ತುಂಬಾ ಜನ ಪಾಸ್ಟರ್ಗಳಿದ್ದಾರೆ. ಒಂದು ಜಾಗದಲ್ಲಿ ಒಂದು 50-60 ಆತ್ಮಗಳು 100 ಆತ್ಮಗಳು ಸಿಕ್ಬಿಟ್ಟು ಸಾಕು, ಅದೇ ಜಾಗದಲ್ಲಿ ಟೆಂಟ್ ಹಾಕ್ಬಿಡೋದು. ಮುಂದಿನ ಹಳ್ಳಿಗಳಿಗೆ ಹೋಗೋದು, ಮುಂದಿನ ಸಭೆಗಳಿಗೆ ಹೋಗೋದು, ಮುಂದಿನ ಊರುಗಳಿಗೆ ಹೋಗೋದು, ಇದನ್ನ ಮಾಡ್ತಾ ಇಲ್ಲ. ಒಂದು 50-100 ಆತ್ಮಗಳು ಸಿಕ್ಬಿಟ್ಟು ಸಾಕು, ತೃಪ್ತಿ ಪಟ್ಕೊಂಡು ಅದಷ್ಟರಲ್ಲಿ ಸೇವೆ ಮಾಡ್ತಾರೆ ಪ್ರಿಯರೇ. ಇಲ್ಲ ಇಲ್ಲ, ನಿಜವಾಗಿ ತಪ್ಪು. ನಮಗೆ ಆತ್ಮಗಳ ಸಂಖ್ಯೆ ಎಷ್ಟೇ ಕೊಟ್ಟಿದ್ರು ಕೂಡ ನಮ್ಮ ಸುವಾರ್ತೆ ಸಮಯ ಹಾಳಾಗಬಾರ್ದು. ಸುವಾರ್ತೆ ಇನ್ನೂ ಹೆಚ್ಚಬೇಕು, ಇನ್ನೂ ಹೆಚ್ಚಬೇಕು. ಸುವಾರ್ತೆ ಸಾರದವ್ರ ಮನೆಗೆ ಹೋಗಿ ಸುವಾರ್ತೆ ಸಾರೋದಲ್ಲ, ಆ ಸಾರುವಂಥವ್ರ ಮನೆಗೆ ಹೊಸಬ್ರನ್ನ ಕರ್ಕೊಬಂದು ನಾವು ಸುವಾರ್ತೆ ಸಾರಬೇಕು ಪ್ರಿಯರೇ. ಯಾಕೆಂದರೆ ಕ್ರಿಸ್ತನ ಸತ್ಯತೆಗಳನ್ನ ತಿಳಿಸಿ ಹೇಳಬೇಕು ನಾವು. ಅಲ್ಲೆಲ್ಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ದೇವರ ವಾಕ್ಯದಲ್ಲಿ ಬರೆದಿದೆ ಪ್ರಿಯರೇ, ನಾವು ಬೇರೆ ಊರುಗಳಿಗೂ ಹೋಗೋಣ, ಅಲ್ಲಿಯೂ ನಾವು ಸುವಾರ್ತೆ ಸಾರಬೇಕು, ಇದಕ್ಕಾಗಿ ಬಂದಿದ್ದೇನೆ. ಹಾಗಾದರೆ ನಮ್ಮ ಊರು ಮಾತ್ರ ಅಲ್ಲ, ನಾವು ಪಕ್ಕದ ಊರುಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿ ದೇವರ ನಾಮವನ್ನು ಮಹಿಮೆಪಡಿಸಲೇಬೇಕಾಗಿದೆ ಪ್ರಿಯರೇ. ಅಲ್ಲಿ ಕೆಳಗಡೆ ವಾಕ್ಯದಲ್ಲಿ ಬರೆದಿದೆ, ಬಳಿಕ ಆತನು ಗಲಿಲಾಯದಲ್ಲಿ ಹೋಗಿ ಸಭಾಮಂದಿರದಲ್ಲಿ ಸುವಾರ್ತೆ ಸಾರುತ್ತಾ ದೆವ್ವಗಳನ್ನು ಬಿಡಿಸುತ್ತಾ ಇದ್ದರು. ಆ 35 ಮೇಲ್ಪಟ್ಟ ಜಾಗದಲ್ಲಿ ನೋಡಿ, ದೆವ್ವಗಳು, ರೋಗಿಗಳು ಅವ್ರನ್ನೆಲ್ಲ ಗುಣಪಡಿಸೋದ್ರಲ್ಲೇ ಬರ್ತಿದೆ ಪ್ರಿಯರೇ. ಹಾಗಾದ್ರೆ ಪ್ರಿಯರೇ, ಇದರಲ್ಲಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಅಂಶ, ಪ್ರಾರ್ಥನೆ ಇಲ್ಲದೆ ಸೇವೆ ಬೇಡ. ಒಂದನೇದಾಗಿ ಮುಂಜಾನೆ ಇನ್ನು ಮೊಬ್ಬಿರುವಾಗ ಯೇಸು ಪ್ರಾರ್ಥನೆ ಮಾಡೋದು. ಇವತ್ತು ಪ್ರಾರ್ಥನೆ ಮಾಡೋದಿಲ್ಲ, ಸೇವೆ ಮಾಡ್ತಾರೆ. ಸೇವೆ ತುಂಬ 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 ಮಾಡ್ತಾರೆ, ಸಖತ್ತಾಗಿ ಸೇವೆ ಮಾಡ್ತಾರೆ. ಮಾತ್ರ ಪ್ರಾರ್ಥನೆ ಮಾತ್ರ ಇಲ್ಲ. 1 ಗಂಟೆ ಸೇವೆ ಮಾಡೋದು, 2 ಗಂಟೆ ಪ್ರಾರ್ಥನೆ ಮಾಡಬೇಕು. ಗಾಡಿಲಿ ಹೋಗುವಾಗ ಬರುವಾಗ ಎಲ್ಲ ಪ್ರಾರ್ಥನೆ ಮಾಡಿ, ಮನೇಲಿ ಕೂತ್ಕೊಂಡಾಗಲೂ ಪ್ರಾರ್ಥನೆ ಮಾಡಿ. ಒಟ್ಟಾರೆ ಏನಂತಾರೆ, ಆ ಒಂದು ಊರಿಗೆ ಹೋಗೋದಾಗಲಿ ಒಬ್ಬ ವ್ಯಕ್ತಿಗಾಗಿ ಪ್ರಾರ್ಥನೆ ಮಾಡಿದಾಗ ಪ್ರಾರ್ಥನೆ ಇಲ್ಲದೇ ನಾವು ಯಾರ ಮೇಲೆ ಕೈ ಇಟ್ಟರೆ ಅದ್ಭುತ ಆಗೋದು ಇಲ್ಲ. ಸುವಾರ್ತೆ ಸಾರಿದ್ರೆ ಅಲ್ಲಿ ಶಕ್ತಿ ಇರೋದಿಲ್ಲ, ಆತ್ಮಗಳ ರಕ್ಷಣೆ ಹೊಂದೋದಿಲ್ಲ. ಎರಡನೇದಾಗಿ ಪ್ರಿಯರೇ, ಜನಗಳು ಯಾವಾಗಲೂ ಸಭಾಪಾಲಕರನ್ನ ಹುಡುಕಿಕೊಂಡೇ ಬಂದೇ ಬರ್ತಾರೆ. ಅವ್ರಿಗೋಸ್ಕರ ಆತ್ಮಗಳು ಕಡಿಮೆ ಆಗ್ಬಿಡುತ್ತೆ ಅಂತ ಒದ್ದಾಡಬಾರ್ದು. ಸಭಾಪಾಲಕರು ದೇವರಿಗೆ ಸಮಯವನ್ನು ಕೊಟ್ಟು ನಂತರ ಕುಟುಂಬಕ್ಕೂ ಸಮಯ ಕೊಟ್ಟು ನಂತರ ಸೇವೆನೇ ವಿಗ್ರಹ ಮಾಡ್ಕೋಬಾರ್ದು. ನಾನಿವತ್ತು ಕುಟುಂಬವನ್ನು ತಿರಸ್ಕಾರ ಮಾಡಿ, ದೇವರನ್ನು ತಿರಸ್ಕಾರ ಮಾಡಿ, ಬರೀ ಸೇವೆಯನ್ನೇ ವಿಗ್ರಹ ಮಾಡಿಕೊಂಡು ಅದರ ಏಟನ್ನು ಅನುಭವಿಸಿರ್ತಕ್ಕಂಥ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಮೊದಲು ದೇವರು, ನಂತರ ಕುಟುಂಬ, ಮೂರನೇದಾಗಿ ಸೇವೆಯನ್ನು ವಿಗ್ರಹ ಮಾಡ್ಕೋಬೇಡಿ, ಎಲ್ಲವನ್ನ ಬ್ಯಾಲೆನ್ಸ್ ಮಾಡಿ ಪ್ರಿಯರೇ. ಪ್ರೈಸ್ ಲಾರ್ಡ್. ಮೂರನೇದಾಗಿ ಅಲ್ಲಿ ಬರೆದೆ, ಜನಗಳು ಹಿಂದಟ್ಟಿ ಹುಡುಕ್ತಾರೆ ಅಂತ ಬರೆದಾಗ ಅಲ್ಲಿ ಹಿಂದಟ್ಟಿ ಬಂದೇ ಬರ್ತಾರೆ. ಆಗ ಮೂರನೇದಾಗಿ ಸ್ವಾಮಿ ಹೇಳ್ತಾರೆ, ನಾವು ಇದೊಂದೇ ಊರಲ್ಲಿ ಸುವಾರ್ತೆ ಸಾರ್ಕೊಂಡಿದ್ರೆ ಆಗೋದಿಲ್ಲ, ಇಲ್ಲಿ ಮಾಡೋಷ್ಟು ಕಾರ್ಯ ಮಾಡಿದೀವಿ, ಸತ್ಯ ತೋರಿಸ್ಕೊಟ್ಟಿದ್ದೀವಿ, ಇನ್ನು ಪ್ರಾರ್ಥನೆ ಮಾಡ್ಬಿಟ್ಟು ಅವ್ರು ಅದ್ಭುತ ಪಡ್ಕೊಳ್ಳಿ, ನಾವು ಇನ್ನೂ ಬೇರೆ ಊರಿಗೆ ಹೋಗೋಣ. ಇರೋ ಜಾಗದಲ್ಲಿ ಟೆಂಟ್ ಹಾಕೊಂಡಿರ್ಬೇಡಿ ಅಂತ. ಬೇರೆ ಜಾಗಕ್ಕೆ ಹೋಗ್ಬೇಕು. ಸುವಾರ್ತಿಕರು, ಸೇವಕರು ಹೋಗಿರೋ ಜಾಗಕ್ಕೆ ಹೋಗ್ತಾ ಇರೋದಲ್ಲ, ಹೋಗ್ಬೇಕು, ಅವರು ಸಂತೈಸ್ಬೇಕು, ಬಲಪಡಿಸ್ಬೇಕು ನಿಜ. ಬಟ್ ಬೇರೆ 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 ಗ್ರಾಮಗಳಿಗೆ ನಾವು ಹೋಗ್ಬೇಕು. ಅಲ್ಲಿ ಸ್ವಾಮಿ ಹೇಳ್ತಾರೆ, ಗಲಿಲಾಯದ ಪ್ರದೇಶಗಳಲ್ಲೆಲ್ಲ ಅವರು ಏನು ಮಾಡಿದ್ರಂತೆ, ಸಭಾಮಂದಿರಗಳಲ್ಲಿ, ಗಲಿಲಾಯಗಳಲ್ಲಿ ಎಲ್ಲಾ ಕಡೆ ದೆವ್ವಗಳನ್ನ ಬಿಡಿಸ್ತಾ ಇದ್ರಂತೆ. ಆಗ ದೆವ್ವಗಳನ್ನ ಬಿಡಿಸೋದು, ರೋಗಿಗಳನ್ನ ಗುಣ ಮಾಡೋದು ಮಾತ್ರ ಅಲ್ಲ ಪ್ರಿಯರೇ ಸೇವೆ. ಸುವಾರ್ತೆಯನ್ನು ಸಾರೋದು ಕೂಡ ಸೇವೆನೇ. ಸುವಾರ್ತೆ ಸತ್ಯವನ್ನ ನಾವು ತಿಳಿಸಿಕೊಟ್ಟು ಸತ್ಯದ ದಾರಿಗೆ ಬರ್ಲಿಕ್ಕೆ ನಾವು ಪ್ರಯತ್ನ ಪಡಿಸೋ ಪ್ರಿಯರೇ. ಹಾಗಾದ್ರೆ ಪ್ರಿಯರೇ, ಸೇವೆ ಮಾಡುವಾಗ ದಯವಿಟ್ಟು ಹೇಳ್ತಾ ಇದೀನಿ, ನಿಮ್ಮ ಸೇವೆಯಲ್ಲಿ ನಿಮ್ಮ ಕೈಯಿಂದ ಹೊರಗಳಿರ್ಬೋದು, ಪ್ರಾರ್ಥನೆ ಮಾಡಿದಾಗಲೂ ದೆವ್ವಗಳು ಬಿಟ್ಟು ಹೋಗ್ಬೋದು, ರೋಗಿಗಳು ಗುಣ ಆಗ್ತಿರ್ಬೋದು, ಆದರೆ ಅದು ಸೇವೆ ಜೀವಿತ ಅಲ್ಲ. ವರಗಳನ್ನ ದೇವರು ಎಲ್ಲರೂ ಕೊಟ್ಟಿದ್ದಾರೆ, ಆದರೆ ಫಲಗಳು ನಮ್ಮಲ್ಲಿ ಇದೆಯಾ? ಪ್ರಾರ್ಥನೆಯಿಂದ ಫಲಗಳನ್ನು ಪಡೆದು ನಾವು ದೇವರ ಸೇವೆ ಮಾಡಿದಾಗ ಅದು ಅತೀ ಅದ್ಭುತವಾಗಿರುತ್ತೆ, ಅತಿ ಶಕ್ತಿಶಾಲಿಯಾಗಿರ್ತದೆ. ಸಭೆ ದಿನಕ್ಕೆ ತುಂಬ್ತಾ ಬರುತ್ತೆ ಪ್ರಿಯರೇ. ಹಾಗಾದ್ರೆ ಪ್ರಿಯರೇ, ಪ್ರಾರ್ಥನೆ ಇಲ್ಲದೆ ಸೇವೆ ಬೇಡ. ಒಂದೇ ಜಾಗದಲ್ಲಿ ಟೆಂಟ್ ಹಾಕಿ ನಿಲ್ಲೋದು ಬೇಡ, ಹೋಗೋ ಜಾಗಕ್ಕೆ ಹೋಗೋದು ಬೇಡ. ಬೇರೆ 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 ಸ್ಥಳಗಳಿಗೆ ಹೋಗಿ ದೇವರ ನಾಮನ ಮಹಿಮೆಪಡಿಸ್ರಿ. ಅಲ್ಲಿ ಆ ಊರುಗಳಲ್ಲಿ ಒಂದು 4 ಜನಕ್ಕೆ ದೆವ್ವ ಬಿಟ್ಟೋಗಿ, 4 ಜನಕ್ಕೆ ಗುಣ ಆಗಿ, 4 ಜನಕ್ಕೆ ಸಮಸ್ಯೆಗಳಿಂದ ಪರಿಹಾರ ಆಗ್ಬಿಟ್ರೆ ಅವರೇ ಆಟೋಮೆಟಿಕ್ ಆಗಿ ಯೇಸು ಕ್ರಿಸ್ತನ ಹತ್ರ ಜನಗಳನ್ನ ಕರೀತಾರೆ. ಇದು ಯಾವುದೇ ಕಾರಣಕ್ಕೂ ತಪ್ಪು ಅಲ್ಲ ಪ್ರಿಯರೇ. ಯಾಕೆಂದ್ರೆ ಒಳ್ಳೇದಾದಾಗ ಯಾರು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಹಾಗಾದ್ರೆ ಪ್ರಿಯರೇ, ನಾವು ಇವತ್ತಿನಿಂದ ಯೇಸು ಕ್ರಿಸ್ತನ ಜೀವನ ಶೈಲಿ ಯಾವುದು? ಒಂದನೇದಾಗಿ ಪ್ರಾರ್ಥನೆ, ಎರಡನೇದಾಗಿ ಜನಗಳಿಗೆ ಗೌರವ ಕೊಡ್ತಾ ಇಲ್ಲ ಅವರು, ಜನಗಳು ಹಿಂದಟ್ಟಿ ಬಂದರೂ ಕೂಡ ಪ್ರಾರ್ಥನೆ ಬಾಕಿ ಮಾಡಲಿಲ್ಲ. ಮೂರನೇದಾಗಿ ಅವರು ಇಂಥ ಊರಿನಲ್ಲೇ ನಿಲ್ಲಿಲ್ಲ, ಬೇರೆ ಬೇರೆ ಊರುಗಳಿಗೆ ಹೋಗಿ ಸುವಾರ್ತೆ ಸಾರಿದ್ರು, ಅಲ್ಲಿ ಗಲಿಲಾಯದ ಪ್ರಾಂತ್ಯಗಳಲ್ಲೆಲ್ಲ ಅದ್ಭುತ ಮಾಡಿದ್ರು. ಹಾಗಾದರೆ ನನ್ನ ಕೈಯಲ್ಲೂ ನಿನ್ನ ಕೈಯಲ್ಲೂ ಅದ್ಭುತ ಮಾಡಲಿಕ್ಕೆ ದೇವರು ಸಹಾಯ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ, ಕೃಪೆ ನಡೆಸ್ತಾರೆ. ನಾವು ಭಯ ಪಡೆದಂತೆ ದೇವರು ಸೇವೆ ಮಾಡುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆ ನಡೆಸಲಿ. ಆಮೇನ್ ಆಮೇನ್ ಆಮೇನ್. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ.